ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ಡಿ.ಕೆ. ಶಿವಕುಮಾರ್ ಪರ ಅನೇಕ ನಾಯಕರು ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಮತ್ತೆ ಕೆಲವರು ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಈಗ ಸಿರ್ಸಿಯಲ್ಲಿ ಮಾತನಾಡಿರುವಂಥ ಬಸವರಾಜ ರಾಯರೆಡ್ಡಿ ಶಾಸಕರು ಕೂಡ ಹೌದು. ಕಾಂಗ್ರೆಸ್ನಿಂದ 136 ಶಾಸಕರಿದ್ದೇವೆ, ಕೆಲವರು ಮಾತ್ರ ಹೇಳ್ತಾರೆ, ಹೇಳಲಿ ಯಾರೋ 10-12 ಶಾಸಕರು ಮಾತ್ರ ಡಿ.ಕೆ. ಸಿ.ಎಂ ಆಗಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಡಿ.ಕೆ. ಸಿ.ಎಂ ಆಗಬಾರ್ದು ಅಂತ ನಾವು ಯಾರು ಕೂಡ ಹೇಳಿದ್ದೀವಾ? ಸಮಯ ಬಂದಾಗ ಡಿ.ಕೆ. ಸಿ.ಎಂ ಆಗಲಿ, ಈಗ ಸಿ.ಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂಥ ಮಾತನ್ನು ಇಬ್ಬರು ಹೇಳ್ತಿದ್ದಾರೆ. ಇಬ್ಬರು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬದಲಾವಣೆ ವಿಚಾರ ಇಲ್ಲಿಗೆ ಮುಗಿದ ಅಧ್ಯಾಯ ಅಂತ ರಾಯರೆಡ್ಡಿ ಹೇಳ್ತಾ ಇದ್ದಾರೆ. ಕೆಲವು ಜನ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಅವರು ಮುಖ್ಯಮಂತ್ರಿ ಆಗಲಿ ಅಂತಾರೆ. ಅದು ಬಿಟ್ಟರೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ನಾನು ಮುಖ್ಯಮಂತ್ರಿ ಆಗ್ತೀನಂತ ಎಲ್ಲೂ ಹೇಳಿಲ್ವಲ್ಲ. ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಎದುರಿಗೆ ಯಾರು 2.5 ವರ್ಷ ಇದೇನು ಕಾಂಟ್ರಾಕ್ಟ್ ಅಗ್ರಿಮೆಂಟಾ ಇದು? ಈಸ್ ಇಟ್ ಎ ಬಿಸ್ನೆಸ್? ಇವೆಲ್ಲ ಆಗೋದಿಲ್ಲ. ಈಗಾಗಲೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಮತ್ತಿದು ಏನಿದ್ರು ಕರ್ನಾಟಕ ಕಾಂಗ್ರೆಸ್ ಅದು ಏನು ಪಕ್ಷ ಇದೆ, ಶಾಸಕಾಂಗ ನಾಯಕರನ್ನು ತೀರ್ಮಾನ ಮಾಡೋದು ಶಾಸಕರು ಮತ್ತು ಪಕ್ಷದ ವರಿಷ್ಠರು. ಹೀಗಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಈಗ ಇಳಿದು ಬಿಡುತ್ತಾರೆ ಅಂತ ಹೇಳಿದ್ರೆ ಅದು ತಪ್ಪು. ಅವ್ರನ್ನೆಲ್ಲ ನಾವು 5 ವರ್ಷದ ಕಾಲಕ್ಕಾಗಿ ಆಯ್ಕೆ ಮಾಡಿದ್ದೇವೆ. ಇನ್ನೂ 2.5 ವರ್ಷ